ತಂತ್ರಜ್ಞಾನದೊಂದಿಗೆ ಕೃಷಿ ಹಾಗೂ ಕೃಷಿಕರು ಒಂದಾದರೆ ಕೃಷಿಯಲ್ಲಿ ಅಪರಿಮಿತವಾದ ಬೆಳವಣಿಗೆ ಕಂಡುಕೊಳ್ಳಬಹುದೆಂದು ಆಕಾಶವಾಣಿಯ ಕೃಷಿ ರಂಗ ವಿಭಾಗದ ಮುಖ್ಯಸ್ಥ ಅರ್ಕಲ್ಗೂಡು ವಿ ಮಧುಸೂದನ್ ತಿಳಿಸಿದ್ದಾರೆ. ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಮಿರೈಸ್ ಫೌಂಡೇಶನ್ ಹಾಗೂ ಹಾಸನ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮಂಥನ್ ಹ್ಯಾಕಥಾನ್ ಕಾರ್ಯಕ್ರಮವನ್ನುದ್ದೇಶಿಸಿ ಅವರು ಮಾತನಾಡಿದರು. ಕೃಷಿಯೊಂದಿಗೆ ತಂತ್ರಜ್ಞಾನ ಬೆರೆಯದ ಕಾರಣದಿಂದಾಗಿ ನಾವು ಇದುವರೆಗೆ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ತಂತ್ರಜ್ಞಾನ ಕೃಷಿಕನ ಹೊಲಗದ್ದೆಗಳನ್ನು ನೈಜವಾಗಿ ಪ್ರವೇಶಿಸಿದರೆ ಯಾರೂ ನಿರೀಕ್ಷಿಸದ ಸಾಧನೆಯನ್ನು ಕೃಷಿ ರಂಗದಲ್ಲಿ ಮಾಡಬಹುದೆಂದು ಅವರು ತಿಳಿಸಿದರು. ಕೃಷಿ ಮಂಥನ್ ಹ್ಯಾಕಥಾನ್ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಬೆಂಗಳೂರಿನ ಎಐ ತಂತ್ರಜ್ಞ ಎಂಜಿ ಕಿರಣ್ ಅವರು, ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದಂತೆಲ್ಲ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡುವುದು ಕೂಡ ದೊಡ್ಡ ಸವಾಲಾಗಿದೆ. ಕೃಷಿಕರಿಗೆ ಈ ಸವಾಲು ಅತ್ಯಂತ ಕ್ಲಿಷ್ಟಕರವಾಗಿರುತ್ತದೆ. ಯಾವುದೇ ತಂತ್ರಜ್ಞಾನವನ್ನು ತಮ್ಮ ಜಮೀನಿನಲ್ಲಿ ಅಳವಡಿಕೆ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಅಳವಡಿಕೆ ಮಾಡಿಕೊಳ್ಳಬೇಕೆಂದು ಅವರು ಕೃಷಿಕರಿಗೆ ಸಲಹೆ ನೀಡಿದರು. ವಾಟ್ಸಪ್ ಫಾರ್ವರ್ಡ್ಗಳು ಬರ್ತಾನೆ ಇರುತ್ತೆ. ಅವಾಗ ನಿಮಗೆ ಅದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೇ ನಿಮಗೆ ತೊಂದರೆ ಆಗ್ಬಿಡ್ತದೆ. ಯಾರು ಕೇಳಬೇಕು ಅಥವಾ ನಾವು ಉಪಯೋಗಿಸೋ ಕೆಲಸ ಹೇಳ್ಬಿಡೋದ, ಮೊಬೈಲ್ ಉಪಯೋಗಿಸ್ಬೇಕಾ ಬೇಡವಾ, ಮತ್ತು ಇನ್ನು ನ್ಯೂಸ್ ಪೇಪರ್ನಲ್ಲಿ ಇಷ್ಟು ಕೋಟಿ ಕಳ್ಕೊಂಡ್ರು ಅಷ್ಟು ಕೋಟಿ ಕಳ್ಕೊಂಡ್ರು ಅಂತ ನ್ಯೂಸ್ ಬರ್ತಾನೆ ಇರುತ್ತೆ. ಇವಾಗ ಇವತ್ತು ನಿಮ್ಮನ್ನಲ್ಲಿ ಕರೆಸಿರುವಂಥ ಉದ್ದೇಶ, ಮುಖ್ಯವಾದ ಉದ್ದೇಶ ಏನಂದರೆ ನಿಮಗೆಲ್ಲರೂ ನಮ್ಮ ಮಲೆನಾಡು ತಾಂತ್ರಿಕ ಸಮಿತಿಯ ಅಧ್ಯಕ್ಷರಾದ ಆರ್ಟಿ ದ್ಯಾವಿಗೌಡ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕೃಷಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಮುಂದಾಗಿರುವುದು ಅತ್ಯುತ್ತಮವಾದ ಬೆಳವಣಿಗೆಯಾಗಿದ್ದು, ಮುಂದಿನ ದಿವಸಗಳಲ್ಲಿಯೂ ಈ ಕುರಿತು ಗಂಭೀರವಾದ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು. ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಎಲ್ಲ ಭಾಗವಹಿಸಿದ ಸಾಕು ಈ ಕಾರ್ಯಕ್ರಮದ ಸಾಧನೆಯನ್ನು ನಾವೆಲ್ಲ ಓದಿಕೊಡಬೇಕು. ಯಾಕೆಂದರೆ ನನಗೆ ಸ್ವಲ್ಪ ವ್ಯವಸಾಯ ಚಿಕ್ಕದಿಂದ ಹೊರಗಡೆ ಹೋಗ್ತಾರೆ. ಅದಕ್ಕೆ ನಾನು ಕಾರ್ಯದರ್ಶಿಗಳಿಗೆ ಮಾತಾಡಬೇಕು. ವ್ಯವಸಾಯ ಹೋಗ್ತೀರ ಆದರೂ ಸಹ ಇವತ್ತು ದಿವಸ ನಾವೆಲ್ಲ ಹೇಳಿದವರು ಸಹ 40 ವರ್ಷದ ಕೆಳಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೂ ಮಕ್ಕಳಿಲ್ಲ. ಯಾರು ಕೇಳಿದ್ರು ನಾವು ಬೆಂಗಳೂರಿನ ಹಾಸನ ತಂದೆ ತಾಯಿಗಳಿರ್ತಕ್ಕಂಥ ಒಂದು ಜಮೀನನ್ನು ರೂಪಿಸಿಕೊಂಡು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು, ಕೃಷಿಯು ನಮಗೆ ಸಮರ್ಪಕವಾದ ಅನ್ನ ಆಹಾರಗಳನ್ನು ನೀಡುತ್ತಿದ್ದು, ಕೃಷಿಕ ಮಾತ್ರ ಬಸವಳಿದಿರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಕೃಷಿಕರನ್ನು ಕೈಹಿಡಿದು ನಡೆಸುವಂತಹ ತಂತ್ರಜ್ಞಾನಗಳನ್ನು ಆಧುನಿಕ ತಂತ್ರಜ್ಞರು ಸಂಶೋಧಿಸಿ ನೆರವಾಗಬೇಕೆಂದು ಕರೆ ನೀಡಿದರು. ರೈತರ
ಸಮಸ್ಯೆಯನ್ನು ಗುರುತು ಮಾಡಿದ್ದಾರೆ. ಮೊದಲನೇದಾಗಿ ಪ್ರಾಕೃತಿಕ ಪ್ರಾಕೃತಿಕ ತೊಂದರೆ ಮತ್ತು ಕೃಷಿ ಕಾರ್ಮಿಕರ ತೊಂದರೆ, ಇವೆರಡನ್ನು ಮಾತ್ರ ಅಡ್ರೆಸ್ ಮಾಡಿದ್ದಾರೆ. ಇವೆಲ್ಲೇ ಅಲ್ಲದೆ ಇನ್ನೂ ಎರಡು ಬಹುಮುಖ್ಯವಾದ ತೊಂದರೆಗಳನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಡಬೇಕು ಅಂತೇಳಿ ಆಲೋಚನೆ ಮಾಡಿದೆ. ಮೊದಲನೇದಾಗಿ ಬೆಲೆ ಮತ್ತು ಈ ಒಂದು ಪ್ರತಿ ಒಂದು ಬೆಳೆಗೂ ಕೂಡ ಸುಮಾರು 30 ವಿವಿಧ ರೀತಿಯ ಬೆಳೆಗಳಿಗೆ ನಾವು ಈ ಒಂದು ಸಿಂಪರಣೆಯನ್ನು ಮಾಡ್ತಿದ್ವಿ. ಮುಖ್ಯವಾಗಿ ಶುಗರ್ ಕೇನ್ಗೆ ತುಂಬ ಏನನ್ನ 30% ಶುಗರ್ ಕೇನಿಗೆ ಈ ಒಂದು ಸಿಂಪರಣೆನ ಮಾಡ್ತಿದ್ವಿ. ಡ್ರೋನ್ ಬಂದ್ಬಿಟ್ಟು ತುಂಬ ರೈತರಿಗೆ ಆಧುನಿಕ ಪದ್ಧತಿ, ಇದು ತುಂಬ ಮುಖ್ಯವಾದಂಥ ಪದ್ಧತಿ. ಇದನ್ನು ಅಳವಡಿಸ್ಕೋಬೇಕು ರೈತರು. ಏನಪ್ಪ ಅಂದರೆ ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ, ಈಗ ಒಂದು ಡ್ರೋನ್ ಸಿಂಪರಣೆ ಮಾಡೋದ್ರಿಂದ ನಾವು ನೀರನ್ನ, ಈಗ ನೀವು 1 ಎಕರೆ ಸಿಂಪರಣೆ ಮಾಡಿದರೆ 200 ಲೀಟ್ರನ್ನ ಪ್ರೆಸೆಂಟ್ ಈಗ ಟ್ರೆಡಿಷನಲ್ ಮೆಥಡಲ್ಲಿ ತಗೋತಿದ್ದೀರಾ. ಬಟ್ ಡ್ರೋನ್ನಲ್ಲಿ ಸಿಂಪರಣೆ ಮಾಡಿದರೆ ನಿಮ್ಗೆ ಕೇವಲ 10 ಲೀಟ್ರ್ ನೀರಿನಲ್ಲಿ 1 ಎಕರೆನ ಸಿಂಪರಣೆ ಮಾಡ್ಬೋದು. ಅದೇ ರೀತಿ ಕೇವಲ 6 ನಿಮಿಷದಲ್ಲಿ 1 ಎಕರೆನ ನೀವು ಸಿಂಪರಣೆ ಮಾಡ್ಬೋದು. ಈ ರೀತಿಯ ತಂತ್ರಜ್ಞಾನ ರೈತರಿಗೆ ತುಂಬ ಉಪಯೋಗಕ್ಕಾಗಿದೆ. ನೀವು ಕೆಲವೊಂದು ರೈತರಿಗೆ ಜೋಳ ಹೊಡಿಬೇಕಾದ್ರೆ, ಕಬ್ಬು ಹೊಡಿಬೇಕಾದ್ರೆ ಒಳಗೆ ಹೋಗಿ ಕೈ ಕುಯ್ಕೊಳ್ಳೋದು ಅಥವಾ ನೋಡಲು ಮತ್ತು ನಿಮ್ಮ ಒಂದು ತೊಂದರೆಗಳನ್ನು ನೀವು ಹೇಳ್ಕೊಳ್ಳೋದು ಒಂದು ಪ್ಲಾಟ್ಫಾರ್ಮ್, ಅಂದರೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋದು ಒಂದು ಹೊಸ ನವನವೀನ ಒಂದು ಪ್ರಯತ್ನ. ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ, ನಮ್ಮ ಕಾಲೇಜಿನಲ್ಲಿ ಮಕ್ಕಳ ಜೊತೆಗಿದ್ದೀರಿ. ಇಲ್ಲಿ ನಮ್ಮ ರಾಜ್ಯದ ನಾನಾ ಕಡೆಯಿಂದ ಮಕ್ಕಳು ಬಂದಿದ್ದಾರೆ. ಸುಮಾರು 45ರಿಂದ 50 ಗುಂಪುಗಳಿದೆ. ಆ 45ರಿಂದ 50 ಗುಂಪುಗಳು ಕೂಡ ಒಂದೊಂದು ಐಡಿಯಾ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ತಾವು ಎಲ್ಲರನ್ನೂ ಭೇಟಿಯಾಗಿ ವೇದಿಕೆ ಸಮಾರಂಭದ ನಂತರ ಕೃಷಿಕರಿಗೆ ಡ್ರೋನ್ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ವಿವಿಧ 3 ಕಂಪನಿಗಳ ಡ್ರೋನ್ಗಳ ಜೊತೆಗೆ ಕೃಷಿಕ ಮೋಹನ್ ಕುಮಾರ್ ಅವರು ಸ್ವತಃ ಡ್ರೋನ್ ಆರಿಸುವ ಮೂಲಕ ಪ್ರದರ್ಶನ ನೀಡಿದರು. ಕೃಷಿಕರ ಸಮಯ, ಸಂಪನ್ಮೂಲ, ಹಣದ ಉಳಿತಾಯದ ಜೊತೆಗೆ ಪೋಷಕಾಂಶಗಳು ಹಾಗೂ ರೋಗನಾಶಕಗಳ ಸಮರ್ಪಕವಾದ ಬಳಕೆಯನ್ನು ಡ್ರೋನ್ ಬಳಕೆಯ ಮೂಲಕ ಮಾಡಬಹುದಾಗಿದೆ ಎಂದು ವಿವಿಧ ತಜ್ಞರು ಕೃಷಿಕರಿಗೆ ಮನದಟ್ಟು ಮಾಡಿಕೊಟ್ಟರು. ಜಿಲ್ಲೆಯ ವಿವಿಧ ಭಾಗಗಳ 60ಕ್ಕೂ ಅಧಿಕ ಸಂಖ್ಯೆಯ ಆಯ್ದ ಕೃಷಿಕರು ಸಮಾರಂಭದಲ್ಲಿ ಭಾಗವಹಿಸಿದರು. ಸಮಾರಂಭದಲ್ಲಿ ಕಾಲೇಜು ಪ್ರಾಂಶುಪಾಲ ಡಾ ಎಚ್.ಜೆ. ಅಮರೇಂದ್ರ, ಖಜಾಂಚಿ ಎಚ್.ಡಿ. ಪಾರ್ಶ್ವನಾಥ್, ಅರೆಹಳ್ಳಿಯ ರೈತ ಮುಖಂಡ ಕೆಎಂ ರಾಜೇಗೌಡ, ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪನಿಯ ಬೇಸಾಯ ಶಾಸ್ತ್ರಜ್ಞ ಡಾ ರಾಜಶೇಖರ್ ಹಾಗೂ ಮತ್ತಿತರರು ಭಾಗವಹಿಸಿದರು.